ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಾಧನ ಶಂಕರ್ ಅಕಾಡೆಮಿ ಶಿಕಾರಿಪುರ. ಡಿಯರ್ ಆಸ್ಪಿರೆಂಟ್ಸ್, ಇನ್ನೇನು ಸದ್ಯದಲ್ಲೇ ಟೀಚರ್ಸ್ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ GPSTR, PSTR ಹಾಗೆ HSTRಗೆ ಸಂಬಂಧಪಟ್ಟಂತೆ ಈ ಕಂಪ್ಯೂಟರ್ ವಿಷಯದ ಮೇಲೆ ಪ್ರಶ್ನೆಗಳು ಹೇಗೆ ಬರ್ತವೆ ಅನ್ನೋದನ್ನು ನೋಡ್ತಾ ಹೋಗೋಣ. ಎಲ್ಲ ರೆಡಿ ಇದ್ದೀರಲ್ಲ? ಸೊ ಇನ್ನೂ ಯಾರು ನಮ್ಮ ಸಾಧನ ಶಂಕರ್ ಅಕಾಡೆಮಿ ಶಿಕಾರಿಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಮೇನಾಗಿ ನಮ್ಮ ಕಂಪ್ಯೂಟರ್ ವಿಷಯದ ಮೇಲೆ ಪ್ರಶ್ನೆಗಳು ಹೇಗೆ ಬರ್ತವೆ ಅನ್ನೋದನ್ನು ಡಿಸ್ಕಷನ್ ಮಾಡ್ತಾ ಹೋಗ್ತಾ. ವಿಚ್ ಲ್ಯಾಂಗ್ವೇಜ್ ಈಸ್ ಡೈರೆಕ್ಟ್ಲಿ ಅಂಡರ್ಸ್ಟುಡ್ ಬೈ ದಿ ಕಂಪ್ಯೂಟರ್ ವಿತೌಟ್ ಟ್ರಾನ್ಸ್ಲೇಷನ್ ಪ್ರೋಗ್ರಾಮ್? ಇಲ್ಲಿ ಟ್ರಾನ್ಸ್ಲೇಷನ್ ಪ್ರೋಗ್ರಾಮ್ ಮಾಡ್ದೇ ಕಂಪ್ಯೂಟರ್ಗೆ ಅರ್ಥ ಆಗ್ತಕ್ಕಂತಹ ಭಾಷೆ ಯಾವುದು ಅಂತ ಹೇಳ್ತಾರೆ. ನೋಡಿ, ನಾವೊಂದು ಕಮ್ಯುನಿಕೇಷನ್ ಮಾಡಬೇಕಪ್ಪ ಅಂತಂದರೆ ಭಾಷೆ ಅಂತಕ್ಕಂಥದ್ದು ಬೇಕು, ಸರಿನಾ? ನಮ್ಮ ವಿಚಾರಗಳನ್ನು ಬೇರೆಯವ್ರಿಗೆ ಹೇಳೋದಕ್ಕೆ, ಬೇರೆಯವರ ವಿಚಾರಗಳನ್ನು ನಾವು ತಿಳ್ಕೊಳ್ಳೋದಕ್ಕೆ, ಓಕೆ, ಒಂದು ಭಾವನೆಗಳ ಎಕ್ಸ್ಚೇಂಜ್ ಪರ್ಪಸ್ಗೆ ಭಾಷೆ ಅಂತಕ್ಕಂಥದ್ದು ಬೇಕು. ಇಲ್ಲಿ ಕಂಪ್ಯೂಟರ್ಗೆ ನಾವು ಇನ್ಸ್ಟ್ರಕ್ಷನ್ಸ್ ಕೊಡಬೇಕು ಅಂತಂದರೆ, ಸೂಚನೆಗಳನ್ನು ಕೊಡಬೇಕಪ್ಪ ಅಂತಂದರೆ ನಮಗೇನು ಬೇಕಪ್ಪ? ಭಾಷೆ ಅಂತಕ್ಕಂಥದ್ದು ಬೇಕಾಗುತ್ತೆ. ಇಲ್ಲಿ ಮೇಯ್ನಾಗಿ ವಿಚ್ ಲ್ಯಾಂಗ್ವೇಜ್ ಈಸ್ ಯೂಸ್ಡ್, ಯಾವ ಲ್ಯಾಂಗ್ವೇಜನ್ನು ಬಳಸ್ತಾರೆ? ಡೈರೆಕ್ಟ್ ಅಂಡರ್ಸ್ಟುಡ್ ಬೈ ದಿ ಕಂಪ್ಯೂಟರ್ ವಿತೌಟ್ ಟ್ರಾನ್ಸ್ಲೇಷನ್ ಪ್ರೋಗ್ರಾಮ್. ಇಲ್ಲಿ ಪ್ರೋಗ್ರಾಮ್ ಮಾಡ್ದೇ, ಓಕೆ, ಪ್ರೋಗ್ರಾಮ್ ಮಾಡ್ದೇ ಯಾವ ಒಂದು ಭಾಷೆ ಕಂಪ್ಯೂಟರ್ಗೆ ಅರ್ಥ ಆಗುತ್ತೆ ಅಂತ ನೋಡ್ತಾ ಹೋಗೋದಾದರೆ ಬೇಸಿಕ್ ಲ್ಯಾಂಗ್ವೇಜ್ ಅರ್ಥ ಹೋಗುತ್ತಾ. ನೆಕ್ಸ್ಟ್ ಅಸೆಂಬಲ್ ಲ್ಯಾಂಗ್ವೇಜಾ? ಆಪ್ಷನ್ ಸಿ ಐ ಲೆವೆಲ್ ಲ್ಯಾಂಗ್ವೇಜಾ? ಆಪ್ಷನ್ ಡಿ ಮೆಷಿನ್ ಲ್ಯಾಂಗ್ವೇಜ್ ಅಂತ ನೋಡ್ತಾ ಹೋಗೋದಾದರೆ ವೆರಿ ಇಂಪಾರ್ಟೆಂಟ್. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೆಷಿನ್ ಲ್ಯಾಂಗ್ವೇಜ್. ಓಕೆ, ಮೆಷಿನ್ ಲ್ಯಾಂಗ್ವೇಜಿಂದ ನಾವು ಇಲ್ಲಿ ಒಂದು ಪ್ರೋಗ್ರಾಮ್ ಮಾಡ್ದೇ, ಓಕೆನಾ, ಪ್ರೋಗ್ರಾಮ್ ಮಾಡ್ದೇ ನಾವೇನು ಮಾಡ್ಬೋದು? ಕಂಪ್ಯೂಟರ್ಗೆ ಅದು ಮೀನ್ಸ್ ಇನ್ಸ್ಟ್ರಕ್ಷನ್ ನಾವು ಅರ್ಥ ಮಾಡಿಸ್ಬೋದು ಅಂತಕ್ಕಂಥದ್ದು. ಓಕೆ, ಎಸ್. ಅನುವಾದ ಕಾರ್ಯಕ್ರಮವಿಲ್ಲದೆ ಕಂಪ್ಯೂಟರ್ ಯಾವ ಭಾಷೆಯನ್ನು ನೇರವಾಗಿ ಅರ್ಥ ಮಾಡ್ಕೊಳ್ತಪ್ಪ ಅಂತಂದರೆ ಯಂತ್ರ ಭಾಷೆ ಅಂತ ಕರಿತೀವಿ ನಾವು. ಕನ್ನಡದಲ್ಲಿ ಕೂಡ ಹೇಳಿಬಿಡೋಣ, ಯಂತ್ರ ಭಾಷೆ ಸರಿಯಾಗಿರ್ತಕ್ಕಂಥ ಉತ್ತರ. ಓಕೆ, ಎರಡನೇ ಪ್ರಶ್ನೆ ನೋಡೋಣ. ಇವು ಕಂಪ್ಯೂಟರ್ ಮೇಲೆ ಪ್ರಶ್ನೆಗಳಿಗೆ ಬರ್ತಾವೆ ಅಂತಕ್ಕಂಥದ್ದು. ಸೊ ಅದರಿಂದ ನಾವು ಕಲಿತಾ ಹೋಗೋಣ. ಎರಡನೇ ಪ್ರಶ್ನೆ ಆಗಿದೆ ನೋಡಿ, ಸ್ಪೀಡ್ ಆಫ್ ದಿ ಥರ್ಡ್ ಜನರೇಷನ್ ಕಂಪ್ಯೂಟರ್ ವಾಸ್ ಮೆಜರ್ಡ್ ಬೈ. ನೋಡಿ, ಕಂಪ್ಯೂಟರ್ ಅಂತಕ್ಕಂಥದ್ದು ಕೆಲವೊಂದಿಷ್ಟು ಕ್ಯಾರೆಕ್ಟರ್ಸ್ನ ಹೊಂದಿರುತ್ತೆ. ತುಂಬ ಅಕ್ಯುರೇಸಿಯಾಗಿ ಕೆಲಸ ಮಾಡುತ್ತೆ, ತುಂಬ ಸ್ಪೀಡಾಗಿ ಕೆಲಸ ಮಾಡುತ್ತೆ, ತುಂಬ ಡೆಲಿಗೆನ್ಸಿ ಇರುತ್ತೆ, ಹೌದಲ್ವ? ಹೀಗೆಲ್ಲ ಹೇಳ್ತೀವಿ ತಾನೆ. ಅದೇ ರೀತಿಯಲ್ಲಿ ಕಂಪ್ಯೂಟರ್ ಕ್ಯಾರೆಕ್ಟರ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಶ್ನೆ ಇದೆ. ಸ್ಪೀಡ್ ಆಫ್ ದಿ ಥರ್ಡ್ ಜನರೇಷನ್ ಕಂಪ್ಯೂಟರ್. ಓಕೆ, ನಾವು ಕಂಪ್ಯೂಟರ್ ತಲೆಮಾರಿಗಳು ಅಂತ ಕಲಿತೀವಿ, ಜನರೇಷನ್ಸ್ ಆಫ್ ಕಂಪ್ಯೂಟರ್ಸ್. ಆ ಚಾಪ್ಟ್ರಲ್ಲಿ ನಾವು ಡೀಟೇಲ್ ಆಗಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಈ ನ್ಯಾನೋ ಸೆಕೆಂಡ್ಸ್ ಅಂತ ಏನಿದೆ, ಈ ನ್ಯಾನೋ ಸೆಕೆಂಡ್ಗಳಲ್ಲಿ ಥರ್ಡ್ ಜನ್ರೇಷನ್ಸಲ್ಲಿ ಕಂಪ್ಯೂಟರು, ಅಂದರೆ ಥರ್ಡ್ ಜನ್ರೇಷನ್ ಕಂಪ್ಯೂಟರ್ ಸ್ಪೀಡ್ ಎಷ್ಟಿರುತ್ತೆ ಅಂತಂದರೆ ನ್ಯಾನೋ ಸೆಕೆಂಡ್ಸಲ್ಲಿ ಇರುತ್ತೆ ಅಂತಕ್ಕಂಥದ್ದು. ಇದರಲ್ಲಿ ಮೆಜರ್ ಮಾಡ್ತಾರೆ. ನ್ಯಾನೋ ಸೆಕೆಂಡ್ಸಲ್ಲಿ ಥರ್ಡ್ ಜನ್ರೇಷನ್ ಕಂಪ್ಯೂಟರ್ ಸ್ಪೀಡನ್ನ ಮೆಜರ್ ಮಾಡ್ತಾರೆ. ಓಕೆ, ಎಸ್. ನೋಡಿ, ಮೂರನೇ ತಲೆಮಾರಿನ ಕಂಪ್ಯೂಟರ್ನ ವೇಗವನ್ನು ಯಾವುದರಲ್ಲಿ ಅಳಿತಾರಪ್ಪ ಅಂತಂದರೆ ನ್ಯಾನೋ ಸೆಕೆಂಡ್ಸಲ್ಲಿ ಅಳಿತಾರೆ. ಎಸ್. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಎಸ್, ಮುಂದಿನ ಒಂದು ಪ್ರಶ್ನೆ, ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಅಂಡ್ ಕಂಟ್ರೋಲ್ ಸೆಕ್ಷನ್ಸ್ ಯಾವ ಸ್ಪೆಷಲ್ ಪರ್ಪಸ್ ಲೊಕೇಶನ್ ಕಾಲ್ಡ್? ನೋಡಿ, ನಾವು ಕಂಪ್ಯೂಟ್ರಲ್ಲಿ ಮೇನಾಗಿ 3 ಯೂನಿಟ್ ಇರುತ್ತೆ. ಕಂಪ್ಯೂಟರ್ ಆರ್ಕಿಟೆಕ್ಚರ್ ಮಾತಾಡಬೇಕಾದ್ರೆ ನಾವು ಆಲ್ರೆಡಿ ಹೇಳಿದ್ವಿ, ಸರಿನಾ? ಒಂದು ಇನ್ಪುಟ್ ಯೂನಿಟ್ ಇರುತ್ತೆ, ನೆಕ್ಸ್ಟ್ ದಟ್ ಮೀನ್ಸ್ ಇಲ್ಲಿ CPU ಇರುತ್ತೆ, ಇಲ್ಲಿ ಅರ್ಥಮೆಟಿಕಲ್ ಲಾಜಿಕ್ ಯೂನಿಟ್ ಇರುತ್ತೆ, ಕಂಟ್ರೋಲಿಂಗ್ ಯೂನಿಟ್ ಇರುತ್ತೆ, ನೆಕ್ಸ್ಟ್ ಮೆಮೊರಿ ಯೂನಿಟ್ ಕೂಡ ಇರುತ್ತೆ, ಹೌದಲ್ವಾ? ಅದಾದಮೇಲೆ ನೆಕ್ಸ್ಟ್ ನಮಗೆ ಔಟ್ಪುಟ್ ಯೂನಿಟ್ ಇರುತ್ತೆ, ಓಕೆ. ಇಲ್ಲಿ ಕಾಮನ್ ಆಗಿ ನಾವು ಇನ್ಪುಟ್ ಯೂನಿಟ್ಗಳಲ್ಲಿ ಇನ್ಪುಟ್ ಡಿವೈಸಸ್ನ ನೋಡ್ತೀವಿ. ಥ್ರೂ ಇನ್ಪುಟ್ ಡಿವೈಸಸ್ ನಾವೇನು ಮಾಡ್ತೀವಿ? ಥ್ರೂ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ. ಥ್ರೂ ಇನ್ಸ್ಟ್ರಕ್ಷನ್ ಮುಖಾಂತರ ನಾವು ಒಂದು ಕೆಲಸನ ಕಂಪ್ಯೂಟರಿಂದ ಮಾಡಿಸ್ತೀವಿ. ಅದು ಕ್ಯಾಲ್ಕುಲೇಷನ್ಸ್ ಆಗಿರ್ಬೋದು, ಸರ್ಚಿಂಗ್ ಆಗಿರ್ಬೋದು, ವೇರಿಯಸ್ ಕೆಲಸಗಳನ್ನು ನಾವು ಮಾಡಿಸ್ತೀವಿ. ಮೊದಲನೇದಾಗಿ ಇನ್ಪುಟ್ಟಿಂದ ನಮಗೆ CPUಗೆ ಇನ್ಫಾರ್ಮೇಷನ್ ಹೋಗುತ್ತೆ, ಇನ್ಸ್ಟ್ರಕ್ಷನ್ ಹೋಗುತ್ತೆ. ಅಲ್ಲಿ ಕಂಟ್ರೋಲಿಂಗ್ ಯೂನಿಟ್ಟು ಡೈರೆಕ್ಷನ್ ಕೊಡುತ್ತೆ, ಯಾವ ಕೆಲಸ ಎಲ್ಲಾಗಬೇಕು ಅಂತೇಳಿ, ಸರಿನಾ? ಇಲ್ಲಿ ಕ್ಯಾಲ್ಕುಲೇಷನ್, ಫಾರ್ ಎಕ್ಸಾಂಪಲ್ ಕ್ಯಾಲ್ಕುಲೇಷನ್ ಅಂತ ಪರ್ಪಸ್ ಬಂದಾಗ ಆ ಕ್ಯಾಲ್ಕುಲೇಷನ್ ಪರ್ಪಸ್ಸು ಎಲ್ಲಾಗಬೇಕಪ್ಪ ಕೆಲಸ ಅಂತಂದರೆ ಅರ್ಥಮೆಟಿಕಲ್ ಲಾಜಿಕಲ್ ಯೂನಿಟಲ್ಲಿ ಆಗಬೇಕು. ಅದನ್ನು ALUಗೆ ಕಂಟ್ರೋಲಿಂಗ್ ಯೂನಿಟ್ ಏನು ಮಾಡುತ್ತೆ? ಡೈರೆಕ್ಷನ್ ಮಾಡುತ್ತೆ. ಅದಾದಮೇಲೆ ನೆಕ್ಸ್ಟ್ ನಮಗೆ ಔಟ್ಪುಟ್ ಕೊಡುತ್ತೆ. ಔಟ್ಪುಟ್ ಕೊಟ್ಟಾದಮೇಲೆ ಮೆಮೊರಿ ಯೂನಿಟಲ್ಲಿ ಅದು ಸ್ಟೋರ್ ಆಗುತ್ತೆ. ಸೊ ಈ ಒಂದು ಕಂಪ್ಯೂಟರ್ ಆರ್ಕಿಟೆಕ್ಚರ್ ನಿಮ್ಗೆ ಗೊತ್ತಿದೆ. ಅದರಲ್ಲಿ ಅವ್ರು ಕೇಳ್ತಾ ಇರೋದು ಏನು ಕೇಳ್ತಿದ್ದಾರೆ ನೋಡಿ, ಅರ್ಥಮೆಟಿಕಲ್ ಲಾಜಿಕ್ ಯೂನಿಟ್ ಏನಿದೆ, ದಟ್ ಮೀನ್ಸ್ ALU. ಈ ALU ಕಂಟ್ರೋಲಿಂಗ್ ಸೆಕ್ಷನ್ಸ್ ಯಾವ ಸ್ಪೆಷಲ್ ಪರ್ಪಸ್
ಲೊಕೇಶನ್ ಕಾರ್ಡ್. ಅಂದರೆ ಈ ಅಂಕಗಣಿತ ತರ್ಕ ಘಟಕ ಮತ್ತು ನಿಯಂತ್ರಣ ವಿಭಾಗಗಳು ವಿಶೇಷ ಉದ್ದೇಶ ಸ್ಥಳವನ್ನು ಹೊಂದಿವೆ. ವಿಶೇಷವಾಗಿ ಯಾವ ಸ್ಥಳದಲ್ಲಿ ಅವು ಇದಾವೆ ಅಂತಂದರೆ ಈ ರಿಜಿಸ್ಟರ್ಸಲ್ಲಿ ಇರುತ್ತೆ ಅಂತಕ್ಕಂಥದ್ದು. ಓಕೆ, ಈ ರಿಜಿಸ್ಟರಲ್ಲಿ ಈ ಅರ್ಥಮೆಟಿಕಲ್ ಲಾಜಿಕ್ ಯೂನಿಟ್ ಮತ್ತು ಕಂಟ್ರೋಲಿಂಗ್ ಸೆಕ್ಷನ್ಸ್ ಇರುತ್ತೆ. 4ನೇ ಪ್ರಶ್ನೆ ನೋಡೋಣ. ಎ ಜಾಯ್ಸ್ಟಿಕ್ ಈಸ್ ಎ ಪ್ರೈಮರಿಲಿ ಯೂಸ್ಡ್ ಟು ಫಾರ್. ಜಾಯ್ಸ್ಟಿಕ್ ಅಂತಕ್ಕಂಥದ್ದು ನಾವು ಪ್ರಾಥಮಿಕವಾಗಿ ಏನಕ್ಕೆ ಬಳಸ್ತೀವಿ ಅಂತಂದರೆ ಆಪ್ಷನ್ ಎ ಕಂಟ್ರೋಲ್ ಸೌಂಡ್ ಆನ್ ದಿ ಸ್ಕ್ರೀನ್. ಒಂದು ಪರದೆಯ ಮೇಲೆ ಸೌಂಡನ್ನು ಕಂಟ್ರೋಲ್ ಮಾಡೋದಕ್ಕೆ ಬಳಸ್ತೀವ. ಆಪ್ಷನ್ ಬಿ ಕಂಪ್ಯೂಟರ್ ಗೇಮಿಂಗ. ಆಪ್ಷನ್ ಸಿ ಎಂಟರ್ ಟೆಕ್ಸ್ಟ. ಆಪ್ಷನ್ ಡಿ ಡ್ರಾ ಪಿಕ್ಚರ. ಜಾಯ್ಸ್ಟಿಕ್ನ ನಾವು ಏನಕ್ಕೆ ಬಳಸ್ತೀವಿ? ಇನ್ಪುಟ್ ಡಿವೈಸಸ್ ಮತ್ತು ಔಟ್ಪುಟ್ ಡಿವೈಸಸ್ ಚಾಪ್ಟ್ರಲ್ಲಿ ಅದ್ರ ಬಗ್ಗೆ ಮಾತಾಡಿದ್ವಿ ನಾವು. ಮೇನಾಗಿ ಜಾಯ್ಸ್ಟಿಕ್ಸ್ ನಾವು ಏನಕ್ಕೆ ಬಳಸ್ತೀವಪ್ಪ ಅಂತಂದರೆ ಕಂಪ್ಯೂಟರ್ ಗೇಮಿಂಗ್ಗೆ ಬಳಸ್ತೀವಿ. ನಾವು ಕಂಪ್ಯೂಟರಲ್ಲಿ ಗೇಮಿಂಗ್ ಆಡಬೇಕಾದ್ರೆ ಡೈರೆಕ್ಷನ್ಸ್ನ ಕೊಡೋದಕ್ಕೆ, ಇನ್ಸ್ಟ್ರಕ್ಷನ್ ಕೊಡೋದಕ್ಕೆ ನಾವು ಈ ಒಂದು ಜಾಯ್ಸ್ಟಿಕ್ಕನ್ನು ಬಳಸ್ತೀವಿ. ಕಂಪ್ಯೂಟರ್ ಗೇಮಿಂಗ್ ಇಸ್ ಎ ಕರೆಕ್ಟ್ ಆನ್ಸರ್. ಓಕೆ, ಎಸ್, ಇದು ಇನ್ಪುಟ್ ಡಿವೈಸ್ ಆಗಿರುತ್ತೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಏನಾಗಿರುತ್ತೆ? ಇದು ಇನ್ಪುಟ್ ಡಿವೈಸ್ ಆಗಿರುತ್ತೆ. ಎಸ್, ಮುಂದಿನ ಒಂದು ಪ್ರಶ್ನೆ ನೋಡೋಣ. ಎಸ್, ಮುಂದಿನ ಪ್ರಶ್ನೆ USB ರೆಫರ್ಸ್ ಟು. ಹಾಗಾದರೆ USB ಅಂತಕ್ಕಂಥದ್ದು ಏನು? ಯೂನಿವರ್ಸಲ್ ಸೀರಿಯಲ್ ಬಸ್ ಅಂತ ಏನು ಕರಿತೀವಿ. ಆ USB ಏನು ರೆಫರ್ ಮಾಡುತ್ತಪ್ಪ ಅಂತಂದರೆ ಇದೊಂದು ಪೋರ್ಟ್ ಟೈಪ್. ಓಕೆನಾ, ಇದೊಂದು ಪೋರ್ಟ್ ಟೈಪ್ ಆಗಿರುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್ 6ನೇ ಪ್ರಶ್ನೆ ನೋಡೋಣ. 6ನೇ ಪ್ರಶ್ನೆ ಏನು ಹೇಳುತ್ತೆ? ಡ್ಯಾಶ್ ಇಸ್ ದ ಸ್ಮಾಲೆಸ್ಟ್ ಮೆಜರ್ಮೆಂಟ್ ಯೂನಿಟ್. ಯಾವುದು ಸ್ಮಾಲೆಸ್ಟ್ ಮೆಜರ್ಮೆಂಟ್ ಯೂನಿಟು? ಈ 4ರಲ್ಲಿ ಬಿಟ್ಟ, ನಿಬ್ಬಲ್ಲ, ಬೈಟ, ಮೆಗಾನು. ಸೊ ಇದರಲ್ಲಿ ಸ್ಮಾಲೆಸ್ಟ್ ಯೂನಿಟ್ ಯಾವುದಪ್ಪ ಅಂತಂದರೆ ಬಿಟ್ ಆಗುತ್ತೆ. ಸರಿನಾ? ಎಸ್, ಮುಂದಿನ ಒಂದು ಪ್ರಶ್ನೆ ನೋಡೋಣ. 7ನೇ ಪ್ರಶ್ನೆ. ಟ್ರಾನ್ಸ್ಲೇಟರ್ ಪ್ರೋಗ್ರಾಮ್ ಯೂಸ್ಡ್ ಇನ್ ಅಸೆಂಬ್ಲಿ ಲ್ಯಾಂಗ್ವೇಜ್ ಈಸ್ ಕಾಲ್ಡ್. ನೋಡಿ, ಇಲ್ಲಿ ಟ್ರಾನ್ಸ್ಲೇಟರ್ ಪ್ರೋಗ್ರಾಮನ್ನು ಯೂಸ್ ಮಾಡ್ತಾರೆ ಇಲ್ಲಿ ಅಸೆಂಬ್ಲಿ ಲ್ಯಾಂಗ್ವೇಜಲ್ಲಿ. ಅದಕ್ಕೆ ನಾವೇನಂತ ಕರಿತೀವಿ? ಆಪ್ಷನ್ ಎ ಕಂಪೈಲರ. ಆಪ್ಷನ್ ಬಿ ಇಂಟರ್ಪ್ರಿಟರ. ಆಪ್ಷನ್ ಸಿ ಅಸೆಂಬ್ಲರ. ಆಪ್ಷನ್ ಡಿ ಟ್ರಾನ್ಸ್ಲೇಟರ್ ಅಂತ ನೋಡ್ತಾ ಹೋಗೋದಾದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಾಗುತ್ತಪ್ಪ ಅಂತಂದರೆ ಅಸೆಂಬ್ಲರ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಸರಿನಾ? ಅಸೆಂಬ್ಲರ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗುತ್ತೆ. ಓಕೆ, ಎಸ್, ಮುಂದಿನ ಪ್ರಶ್ನೆ ನೋಡೋಣ. 8ನೇ ಪ್ರಶ್ನೆ. ಇನ್ ಥರ್ಡ್ ಜನ್ರೇಷನ್ ವರ್ ಯೂಸ್ಡ್. ನೋಡಿ, ನಾವು ಫಸ್ಟ್ ಜನ್ರೇಷನ್ಸಲ್ಲಿ ವ್ಯಾಕ್ಯೂಮ್ ಟ್ಯೂಬ್ನ ಬಳಸ್ತೀವಿ, ರಿಜಿಸ್ಟರ್ನಲ್ಲಿ ಬಳಸ್ತೀವಿ. ನೆಕ್ಸ್ಟು ಥರ್ಡ್ ಜನ್ರೇಷನ್ಸಲ್ಲಿ ಏನು ಬಳಸ್ತೀವಿ? ಇಂಟಿಗ್ರೇಟೆಡ್ ಸರ್ಕ್ಯೂಟ್ನ ಬಳಸ್ತೀವಿ. ಹಾಗಾದರೆ ಈ ಒಂದು ಪ್ರಶ್ನೆಗೆ ಇನ್ ಥರ್ಡ್ ಜನ್ರೇಷನ್ಸ್ ಫಾರ್ ಯೂಸ್ಡ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಇಸ್ ದ ಕರೆಕ್ಟ್ ಆನ್ಸರ್. 3ನೇ ತಲೆಮಾರಿನ, ದಟ್ ಮೀನ್ಸ್ 3ನೇ ಪೀಳಿಗೆ ಕಂಪ್ಯೂಟರ್ಗಳಲ್ಲಿ ನಾವು ಸಂಯೋಜಿತ ಸರ್ಕ್ಯೂಟ್ಗಳನ್ನು ಬಳಸ್ತೀವಿ ಅಂತಕ್ಕಂಥದ್ದು ಆಪ್ಷನ್ ಬಿ ಏನಿದೆ ಈ ಒಂದು ಪ್ರಶ್ನೆಗೆ ಸರಿಯಾಗುತ್ತೆ. ಓಕೆ, ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ. 9ನೇ ಪ್ರಶ್ನೆ. MICR ಅಂತಕ್ಕಂಥದ್ದು. ಓಕೆ, ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್ ಅಂತ ಏನು ಹೇಳ್ತೀವಿ, ಇದೊಂದು ಬ್ಯಾಂಕುಗಳಲ್ಲಿ ಬಳಸ್ತಕ್ಕಂಥ ಒಂದು ಇನ್ಪುಟ್ ಡಿವೈಸ್. ಓಕೆ, ಮ್ಯಾಗ್ನೆಟಿಕ್ MICR ಅಂತ ಬರ್ಕೊಂಬಿಡಿ. ಫುಲ್ ಫಾರ್ಮು ಮ್ಯಾಗ್ನೆಟಿಕ್ ಇಂಕ್ ಓಕೆ ಕ್ಯಾರೆಕ್ಟರ್ ರೆಕಗ್ನಿಷನ್. ಓಕೆ, ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್ ಇಸ್ ದ ಫುಲ್ ಫಾರ್ಮ್ ಆಫ್ ದಿಸ್ ಕ್ವಶನ್. ಹಾಗಾದರೆ MICR ಅಲ್ಲಿ ಸಿ ಏನು ಹೇಳುತ್ತೆ? ಸಿ ಸ್ಟ್ಯಾಂಡ್ಸ್ ಫಾರ್ ಕ್ಯಾರೆಕ್ಟರ್. ಓಕೆ, ದಟ್ ಮೀನ್ಸ್ ಕ್ಯಾರೆಕ್ಟರ್ ಎಲ್ಲಿದೆ? ಆಪ್ಷನ್ ಡಿ ನಲ್ಲಿದೆ. ಆದ್ದರಿಂದ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಎಸ್, ಮುಂದಿನ ಒಂದು ಪ್ರಶ್ನೆ ನೋಡೋಣಲ್ಲ. ಎಸ್, ಮುಂದಿನ ಒಂದು ಪ್ರಶ್ನೆ 10ನೇ ಪ್ರಶ್ನೆ. ಲ್ಯಾಪ್ಟಾಪ್ಗಳು ಏನಂತ ನೋಡಿ. ದೀಸ್ ಆರ್ ಕಂಪ್ಯೂಟರ್ಸ್ ಯೂಸ್ಡ್ ಇನ್ ಕ್ಲಿನಿಕಲ್ ಲ್ಯಾಬೊರೇಟರೀಸ್. ನೋಡಿ, ಕ್ಲಿನಿಕ್ಗಳಲ್ಲಿ ಬಳಸ್ತಕ್ಕಂತಹ ಒಂದು ಕಂಪ್ಯೂಟರ್ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಬಿ ಪೋರ್ಟಬಲ್ ಅಂದ್ರೇನು? ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅದನ್ನು ತಗೊಂಡು ಹೋಗ್ಬೋದು ಆಗಿರ್ತಕ್ಕಂತಹ ವಸ್ತು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಲೈಟ್ ವೆಯ್ಟ್, ತುಂಬ ಕಡಿಮೆ ವೆಯ್ಟ್ ಇರುತ್ತೆ, ಜಾಸ್ತಿ ವೆಯ್ಟ್ ಇರೋದಿಲ್ಲ, ಲೈಟ್ ವೆಯ್ಟ್ ಇರುತ್ತೆ. ಅದೇ ರೀತಿ ಆ್ಯಂಡ್ ಕ್ಯಾನ್ ಬಿ ಫಿಟ್ ಇನ್ ಟು ದಿ ಬ್ರೀಫ್ ಕೇಸ್. ನಾವು ಬ್ರೀಫ್ ಕೇಸ್ಗಳಲ್ಲಿ ಹಾಕ್ಕೊಂಡು ತೊಗೊಂಡು ಹೋಗ್ಬೋದು ಅಂತಕ್ಕಂಥದ್ದನ್ನು ಲ್ಯಾಪ್ಟಾಪ. ನೆಕ್ಸ್ಟ್ ಇಯರಿಂಗ್ ವಾಯ್ಸ್ ರೆಕಗ್ನಿಷನ್ ಸಿಸ್ಟಮ್ ಇರ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಡೆಸ್ಕ್ಟಾಪ್ ಅಂತ ನೋಡ್ತಾ ಹೋಗೋದಾದರೆ ನಿಮಗೆಲ್ಲರೂ ಕಾಮನಾಗಿ ಗೊತ್ತಿರುತ್ತೆ. ಲ್ಯಾಪ್ಟಾಪ್ಗಳನ್ನು ನಾವು ಪೋರ್ಟಬಲ್ ಮಾಡ್ಬೋದು, ಒಂದು ಕಡೆಯಿಂದ ಮತ್ತೊಂದು ಕಡೆ ತೊಗೊಂಡು ಹೋಗ್ಬೋದು, ಮತ್ತು ಹಗುರ ತೂಕ ಇರುತ್ತೆ, ಮತ್ತು ಬ್ರೀಫ್ ಕೇಸ್ನಲ್ಲಿ ಅದು ಹೊಂದಾಣಿಕೆ ಆಗುತ್ತೆ ಅಂತಕ್ಕಂಥದ್ದು. ಹೌದಲ್ವಾ? ಎಸ್, ಹಾಗಾದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಬಿ. ಇಟ್ ಈಸ್ ಪೋರ್ಟಬಲ್ ಆ್ಯಂಡ್ ಲೈಟ್ ವೆಯ್ಟ್ ಆ್ಯಂಡ್ ಕ್ಯಾನ್ ಬಿ ಫಿಟಬಲ್ ಇನ್ ಟು ದಿ ಬ್ರೀಫ್ ಕೇಸಸ್. ಓಕೆ, ಎಸ್, ಮುಂದಿನ ಒಂದು ಪ್ರಶ್ನೆ
ಹನ್ನೊಂದನೇ ಪ್ರಶ್ನೆ ನೋಡಿ, ದ ಬೇಸಿಕ್ ಫಂಕ್ಷನ್ಸ್ ಆಫ್ ದಿ ಕಂಪ್ಯೂಟರ್ ಸಿಸ್ಟಮ್ ಆರ್ ಟು ಅಕ್ಸೆಪ್ಟ್ ದ ಡಾಟಾ, ದಟ್ ಮೀನ್ಸ್ ಅಕ್ಸೆಪ್ಟ್ ಇನ್ಪುಟ್, ಪ್ರೊಸೆಸ್ ದ ಇನ್ಪುಟ್. ದಟ್ ಮೀನ್ಸ್ ಇಲ್ಲಿ ಏನು ಕೇಳ್ತಾ ಇದ್ದಾರೆ, ಕಂಪ್ಯೂಟರ್ ವ್ಯವಸ್ಥೆಯ ಮೂಲ ಕಾರ್ಯಗಳು ಇನ್ಪುಟ್ಟನ್ನು ಸ್ವೀಕರಿಸುವುದು, ಇನ್ಪುಟ್ಟನ್ನು ಪ್ರಕ್ರಿಯೆಗೊಳಿಸುವುದು, ಔಟ್ಪುಟ್ ಮತ್ತು ಏನಾಗುತ್ತೆ ನೋಡಿ, ಔಟ್ಪುಟ್ ಕೊಟ್ಟಾದ್ಮೇಲೆ ಏನಾಗುತ್ತೆ, ನಾನು ಆಲ್ರೆಡಿ ಹೇಳಿದೆ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಮಾಡಬೇಕಾದ್ರೆ ನಾವು ಫಸ್ಟ್ ಇನ್ಸ್ಟ್ರಕ್ಷನ್ ಕೊಡ್ತೀವಿ. ಓಕೆ, ದಟ್ ಮೀನ್ಸ್ ಇನ್ಪುಟ್ ಡಿವೈಸಸ್ ಮುಖಾಂತರ ಏನು ಕೊಡ್ತೀವಿ, ಇನ್ಸ್ಟ್ರಕ್ಷನ್ ಕೊಡ್ತೀವಿ. ಆ ಇನ್ಸ್ಟ್ರಕ್ಷನ್ ಏನಾಗುತ್ತೆ, ಸಿ ಪಿ ಒಳಗಡೆ ಪ್ರೊಸೆಸ್ ಆಗುತ್ತೆ. ಪ್ರೊಸೆಸ್ ಆದಮೇಲೆ ಏನು ಪ್ರೊಸೆಸ್ ಆಗುತ್ತೆ, ನಾವೇನು ಇನ್ಪುಟ್ ಕೊಟ್ಟಿರ್ತೀವಲ್ವಾ ಅದು ಪ್ರೊಸೆಸ್ ಆಗುತ್ತೆ. ಆ ಪ್ರೊಸೆಸ್ ಆದಮೇಲೆ ನಮಗೆ ಔಟ್ಪುಟ್ ಕೊಡುತ್ತೆ, ಅದಲ್ವಾ. ಔಟ್ಪುಟ್ ಕೊಟ್ಟಾದ್ಮೇಲೆ ಏನಾಗುತ್ತೆ ಅಂತ ಕೇಳ್ತಿದ್ದಾರೆ. ಅದು ಡಿಜಿಟಲ್ ಫಾರ್ಮ್ ಆಗುತ್ತಾ, ಸ್ಟೋರ್ ಆಗುತ್ತಾ, ಮೆಮೊರಿ ಆಗುತ್ತಾ, ಕಂಪ್ಯೂಟ್ ಆಗುತ್ತಾ ಅಂತಂದರೆ ಸ್ಟೋರ್ ಡಾಟಾ ಬರಲ್ಲ ಇಲ್ಲಿ. ಮೆಮೊರಿ ಅಂತಕ್ಕಂಥದ್ದು ಏನಾಗುತ್ತೆ, ಕರೆಕ್ಟ್ ಆಗುತ್ತೆ. ಮೆಮೊರಿ ಯೂನಿಟ್ಗೆ ಹೋಗುತ್ತೆ, ಅದು ಸ್ಟೋರ್ ಆಗಬೇಕಲ್ಲ, ಅದರಿಂದ ಮೆಮೊರಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಮುಂದಿನ ಒಂದು ಪ್ರಶ್ನೆ ನೋಡೋಣ. ಕಂಪ್ಯೂಟರ್ ವ್ಯವಸ್ಥೆಯ ಮೂಲ ಕಾರ್ಯಗಳು ಇನ್ಪುಟ್ಟನ್ನು ಸ್ವೀಕರಿಸುವುದು, ಇನ್ಪುಟ್ಟನ್ನು ಪ್ರಕ್ರಿಯೆಗೊಳಿಸುವುದು ಮತ್ತು ಇಲ್ಲಿ ಮೆಮೊರಿ ಅಂತಕ್ಕಂಥದ್ದು ಏನಿದೆ ಅದು ಸರಿಯಾಗುತ್ತೆ. ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ 12ನೇ ಪ್ರಶ್ನೆ ನೋಡಿ, ವೆರಿ ಇಂಪಾರ್ಟೆಂಟ್. ಈ ಥರದ ಕ್ವಶನ್ಗಳು ಕೇಳ್ತಾರೆ. ವಿಚ್ ಟೈಪ್ ಆಫ್ ಪ್ರಿಂಟರ್ ಕೆನಾಟ್ ಪ್ರಿಂಟ್ ಗ್ರಾಫಿಕ್ಸ್? ಈ ಪ್ರಿಂಟರ್ಗಳಲ್ಲಿ ಈ ಗ್ರಾಫಿಕ್ಸ್ಗಳನ್ನ ಯಾವುದರಿಂದ ಪ್ರಿಂಟ್ ಮಾಡಲಿಕ್ಕೆ ಆಗಲ್ಲ ಅಂತಕ್ಕಂಥದ್ದು ನೋಡಿ. ಡೈಸಿವಿಲ್ ಪ್ರಿಂಟರ, ಆಪ್ಷನ್ ಎ. ಆಪ್ಷನ್ ಬಿ ಲೇಸರ್ ಪ್ರಿಂಟರ, ಆಪ್ಷನ್ ಸಿ ಲೈನ್ ಪ್ರಿಂಟರ, ಆಪ್ಷನ್ ಡಿ ಚೈನ್ ಪ್ರಿಂಟರ್ ಅಂತ ನೋಡ್ತಾ ಹೋಗೋದಾದರೆ ವೆರಿ ಇಂಪಾರ್ಟೆಂಟ್ ಇಲ್ಲಿ ಡೈಸಿವಿಲ್ ಪ್ರಿಂಟರ್ ಏನಿದೆ, ಈ ಡೈಸಿವಿಲ್ ಪ್ರಿಂಟನ್ನು ಬಳಸ್ಕೊಂಡು ನಾವು ಗ್ರಾಫಿಕ್ಸ್ನ ಪ್ರಿಂಟ್ ಮಾಡಲಿಕ್ಕೆ ಬರಲ್ಲ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ, ಡೈಸಿವಿಲ್ ಪ್ರಿಂಟರ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಇದು ಕನ್ನಡದಲ್ಲಿದೆ. ಮುಂದಿನ ಒಂದು ಪ್ರಶ್ನೆ ನೋಡೋಣ. ವಾಟ್ ಡು ಯು ಮೀನ್ ಬೈ ಜಾಕ್ವರ್ಡ್ ಲೂಮ್? ಜಾಕ್ವರ್ಡ್ ಲೂಮ್ ಅಂತಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಓಕೆ, ಎ ಬರ್ಡ್ ಫೌಂಡ್ ಇನ್ ಜಪಾನ್. ಇದು ಒಂದು ಪಕ್ಷಿ ಜಪಾನಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ಜಪಾನಲ್ಲಿ ಕಂಡು ಬರ್ತಕ್ಕಂಥ ಒಂದು ಪಕ್ಷಿ. ನೆಕ್ಸ್ಟ್ ಬಿನೈದು ನೋಡಿ, ನೇಯ್ಗೆ ಯಂತ್ರವು ಪಂಚ್ ಕಾರ್ಡ್ಗಳನ್ನು ಬಳಸುತ್ತಿತ್ತು. ವೆರಿ ಇಂಪಾರ್ಟೆಂಟ್. ಎ ವೇವಿಂಗ್ ಮೆಷಿನ್ ಯೂಸ್ಡ್ ಪಂಚ್ ಕಾರ್ಡ್ಸ್. ಆಪ್ಷನ್ ಬಿ. ಆಪ್ಷನ್ ಸಿ ದ ಫಸ್ಟ್ ಕಂಪ್ಯೂಟರ್ ಕಂಟ್ರೋಲ್ ಲೂಮ್ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಡಿ ಎ ಮೆಷಿನ್ ಫಾರ್ ರೈಟಿಂಗ್ ಮ್ಯಾಚ್ ಟೇಬಲ್ಸ್. ಅಂದರೆ ಮ್ಯಾಚ್ ಟೇಬಲನ್ನು ಬರೆಯುವಂಥ ಯಂತ್ರ ಅಂತ ಹೇಳ್ತಾರೆ. ಗಮನಿಸ್ತೀರಿ, ಇಲ್ಲಿ ಮೇಯ್ನಾಗಿ ಜಾಕ್ವರ್ಡ್ ಲೂಮ್ ಅಂತಂದ್ರೆ ಏನು? ಲೂಮ್ ಅಂತಂದ್ರೆ ಗೊತ್ತಾಗಿದೆ ನೇಯ್ಗೆ, ಹೌದಲ್ವಾ? ಇಲ್ಲಿ ನೇಯ್ಗೆ ಮಾಡ್ತಕ್ಕಂತಹ ಯಂತ್ರ ಏನಿದೆ ಆ ಯಂತ್ರದಲ್ಲಿ ಪಂಚ್ ಕಾರ್ಡ್ಗಳನ್ನು ಬಳಸಿದ್ರು ಅಂತಕ್ಕಂಥದ್ದು. ಓಕೆ, ಜನರೇಷನ್ಸ್ ಆಫ್ ಕಂಪ್ಯೂಟರ್ಸ್ ಮಾತಾಡಬೇಕಾದ್ರೆ ನಾವು ಇದ್ರ ಬಗ್ಗೆ ಸ್ವಲ್ಪ ಮಾತಾಡಿದ್ವಿ. ನೆಕ್ಸ್ಟ್, ದ ಫಸ್ಟ್ ಕಂಪ್ಯೂಟರ್ ಯೂಸ್ ಟು ಸ್ಟೋರ್ ದ ಪ್ರೋಗ್ರಾಮ್ನ ಸ್ಟೋರ್ ಮಾಡ್ತಕ್ಕಂಥ ಫಸ್ಟ್ ಜನರೇಷನಲ್ಲಿ ಬಂದಿರತಕ್ಕಂಥ ಕಂಪ್ಯೂಟರ್ ಯಾವುದು? ಎಡ್ಸಾಕ, ಎನಿಯಾಕ, ಯುನಿಯಾಕ, ಎಡ್ವ್ಯಾಕ್. ಸೊ ಇಲ್ಲಿ ಎಡ್ಸಾಕ್ ಅಂತ ಏನಿದೆ, ಫಸ್ಟ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಎಸ್. ಮುಂದಿನ ಒಂದು ಪ್ರಶ್ನೆ ನೋಡೋಣ. 15ನೇ ಪ್ರಶ್ನೆ. ವಿಚ್ ಜನರೇಷನ್ ಆಫ್ ಕಂಪ್ಯೂಟರ್ ಈಸ್ ಕವರ್ಡ್ ಬೈ ದಿ ಪೀರಿಯಡ್ ಆಫ್ 1964 to 71? 1964ರಿಂದ 71ರವರೆಗೂ ಆ ಒಂದು ಕಾಲಘಟ್ಟದಲ್ಲಿ ಬಳಸಿರ್ತಕ್ಕಂಥ ಕಂಪ್ಯೂಟರ್ಸ್ನ ಪೀಳಿಗೆ ಯಾವುದಪ್ಪ ಅಂತಂದರೆ ಸೆಕೆಂಡ್ ಜನರೇಷನ್ಸ್ ಆಫ್ ಕಂಪ್ಯೂಟರ್ಸ್. ಸರಿನಾ? ಎಸ್, 2ನೇ ತಲೆಮಾರಿನ ಕಂಪ್ಯೂಟರ್ಗಳು ಆ ಕಾಲಘಟ್ಟದಲ್ಲಿ ಇದ್ದವು ಅಂತಕ್ಕಂಥದ್ದು. ನೆಕ್ಸ್ಟ್ 16ನೇದು ನೋಡಿ, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಆನ್ ಔಟ್ಪುಟ್ ಡಿವೈಸ್? ಈ ಒಂದು 4 ಡಿವೈಸಸ್ಗಳಲ್ಲಿ ಔಟ್ಪುಟ್ ಡಿವೈಸ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಕೀಬೋರ್ಡ್ ಅಂತೂ ಅಲ್ಲ, ಬಯೋಮೆಟ್ರಿಕ್ ಅಂತೂ ಅಲ್ಲ, ನೆಕ್ಸ್ಟ್ ಟ್ರ್ಯಾಕ್ ಬಾಲ್ ಅಂತೂ ಅಲ್ಲ. ಇವೆಲ್ಲ ಇನ್ಪುಟ್ ಡಿವೈಸಸ್. ಹಾಗಾದರೆ ಔಟ್ಪುಟ್ ಡಿವೈಸಸ್ ಯಾವುದು? ಫ್ಲಾಟರ್. ಓಕೆ, ನಾವೇನು ಬ್ಯಾನರ್ ಪ್ರಿಂಟ್ ಮಾಡ್ತೀವಲ್ವ ಅದು ಫ್ಲಾಟರ್ ಆಗಿರುತ್ತೆ, ಅದು ಔಟ್ಪುಟ್ ಡಿವೈಸ್. ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಯಾವುದು ಔಟ್ಪುಟ್ ಸಾಧನವಾಗಿದೆ? ಸೊ ಫ್ಲಾಟರ್. ಅದರಲ್ಲೇನ ಪ್ರಶ್ನೆ, ದ ಪ್ರೆಸೆನ್ಸ್ ಆಫ್ ಕಂಪ್ಯೂಟರ್ಸ್ ಕ್ಯಾನ್ ಬಿ ಸೀನ್ ಇನ್ ಎ ಆಲ್ಮೋಸ್ಟ್. ಕಂಪ್ಯೂಟರ್ಗಳ ಉಪಸ್ಥಿತಿಯನ್ನು ಬಹುತೇಕವಾಗಿ ನಾವು ಎಲ್ಲೆಲ್ಲಿ ಕಾಣ್ಬೋದು ನೋಡಿ? ರೈಲ್ವೆ ಮತ್ತು ವಿಮಾನ ಕಾಯ್ದಿರಿಸುವಿಕೆ, ದಟ್ ಮೀನ್ಸ್ ರೈಲ್ವೆ ಆ್ಯಂಡ್ ಏರ್ ರಿಸರ್ವೇಷನ್ಸ್ ಆಫೀಸ್ಗಳಲ್ಲಿ ಬಳಸ್ತೀವಿ. ಓಕೆನಾ? ಏರ್ಪೋರ್ಟ್ಗಳಲ್ಲಿ ಬಳಸ್ತೀವಿ, ರೈಲ್ವೆ ಡಿಪಾರ್ಟ್ಮೆಂಟ್ಗಳಲ್ಲಿ ಬಳಸ್ತೀವಿ ಕಂಪ್ಯೂಟರ್ನು. ಅದೇ ರೀತಿ ಬ್ಯಾಂಕಿಂಗ್ ಸಿಸ್ಟಮಲ್ಲೂ ಕೂಡ ಬಳಸ್ತೀವಿ, ವೆರಿ ಬೇಸಿಕ್ ನೀಡ್ ಬ್ಯಾಂಕಿಂಗ್ ಸಿಸ್ಟಮಲ್ಲಿ. ಅದೇ ರೀತಿ ವೆದರ್ ಫಾರ್ಕಾಸ್ಟಿಂಗಲ್ಲೂ ಕೂಡ ನಾವು ಬಳಸ್ತೀವಿ, ಹೌದಲ್ವಾ? ವೆದರ್ ಫಾರ್ಕಾಸ್ಟಿಂಗಲ್ಲೂ ಕೂಡ ನಾವು ಅನಲಾಗ್ ಕಂಪ್ಯೂಟರ್ನ ಬಳಸ್ತೀವಿ. ದಟ್ ಮೀನ್ಸ್ ಟೈಪ್ಸ್ ಆಫ್ ಕಂಪ್ಯೂಟರ್ಸ್ ಬರುತ್ತೆ, ಅಲ್ಲಿ ಮಾತಾಡಿದ್ವಿ ನಾವು. ಇಲ್ಲಿ ನೆಕ್ಸ್ಟು ಹಾಗಾದರೆ ಈ ಪ್ರಶ್ನೆಗೆ ಉತ್ತರ ನೋಡ್ತಾ ಹೋಗೋದಾದರೆ ಬ್ಯಾಂಕಿಂಗಲ್ಲೂ ಬಳಸ್ತೀವಿ, ಹವಾಮಾನ ಮುನ್ಸೂಚನೆ ಕಚೇರಿಗಳಲ್ಲೂ ಕೂಡ ಬಳಸ್ತೀವಿ, ದಟ್ ಮೀನ್ಸ್ ವೆದರ್ ಫಾರ್ಕಾಸ್ಟಿಂಗಲ್ಲೂ ಬಳಸ್ತೀವಿ, ರೈಲ್ವೆ ಡಿಪಾರ್ಟ್ಮೆಂಟ್ಗಳಲ್ಲೂ ಬಳಸ್ತೀವಿ. ಮೇಲಿನ ಎಲ್ಲ ಅಂತಕ್ಕಂಥದ್ದು ಸರಿಯಾಗುತ್ತೆ. ಮೇಲಿನ ಎಲ್ಲ ಫೀಲ್ಡ್ಗಳಲ್ಲಿ ನಾವು ಕಂಪ್ಯೂಟರ್ಗಳನ್ನು ಬಳಸ್ತೀವಿ. ನೆಕ್ಸ್ಟ್ ಸಿ ಪಿ ಯು ಕನ್ಸಿಸ್ಟ್ ಆಫ್. ಸಿ ಪಿ ಒಳಗಡೆ ಏನೇನಿರುತ್ತೆ ನಾನು ಆಲ್ರೆಡಿ ಹೇಳಿದೆ, ಅರ್ಥಮೆಟಿಕಲ್ ಲಾಜಿಕಲ್ ಯೂನಿಟ್ ಇರುತ್ತೆ. ಓಕೆನಾ? ನೆಕ್ಸ್ಟ್ ಕಂಟ್ರೋಲಿಂಗ್ ಯೂನಿಟ್ ಇರುತ್ತೆ,
ನೆಕ್ಸ್ಟ್ ಬೋತ್ ALU ಆ್ಯಂಡ್ CU ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಡಿ ನನ್ ಆಫ್ ದೀಸ್ ಮೇಲೇನೆ ಯಾವುದಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಈ ALU ಮತ್ತು CU ಕೂಡ ಇರುತ್ತೆ. ಬೋತ್ ALU ಆ್ಯಂಡ್ CU ಆಪ್ಷನ್ ಸಿ ಏನಿದೆ ಕರೆಕ್ಟ್ ಆಗುತ್ತೆ ಈ ಒಂದು ಪ್ರಶ್ನೆಗೆ. ಸರಿನಾ? ಎಸ್. ಮುಂದಿನ ಒಂದು ಪ್ರಶ್ನೆ ನೋಡೋಣ. VGA ಅಂತ ನೋಡಿ. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ VGA? ವಿಡಿಯೋ ಗ್ರಾಫಿಕ್ಸ್ ಆ್ಯರಿ ಅಂತಕ್ಕಂಥದ್ದು ಏನಿದೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಮುಂದಿನ ಪ್ರಶ್ನೆ ವಿಚ್ ಒನ್ ಈಸ್ ಎ ಸೆಕೆಂಡರಿ ಸ್ಟೋರೇಜ್ ಡಿವೈಸ್? ನೋಡಿ, ಕೆಳಗಡೆ ಕೊಟ್ಟಿರ್ತಕ್ಕಂಥ ಡಿವೈಸ್ಗಳಲ್ಲಿ ಸೆಕೆಂಡರಿ ಸ್ಟೋರೇಜ್ ಡಿವೈಸ್ ಯಾವುದು ಅಂತ ಕೇಳ್ತಾ ಇದ್ದಾರೆ. CD-ROM, RAM, ಬೋತ್ A ಆ್ಯಂಡ್ B ನ ನನ್ ಆಫ್ ದೀಸ್ ಅಂತ ನೋಡ್ತಾ ಹೋಗೋದಾದರೆ ಸೆಕೆಂಡರಿ ಸ್ಟೋರೇಜ್ ಅಂತ ಬಂದಾಗ CD-ROM ಏನಾಗುತ್ತೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆಗುತ್ತೆ. ರ್ಯಾಮು ಕಂಪ್ಯೂಟರಲ್ಲಿ ಇಲ್ಲ ಮೊಬೈಲ್ಗಳಲ್ಲಿ ಇನ್ಬಿಲ್ಟ್ ಆಗಿ ಬಂದಿರುತ್ತೆ, ಅದು ಸೆಕೆಂಡರಿ ಸ್ಟೋರೇಜ್ ಆಗಿರೋದಿಲ್ಲ, ಯಾಕಂದರೆ ಅದು ವೋಲಟೈಲ್ ಆಗಿರುತ್ತೆ, ವೋಲಟೈಲ್ ಇನ್ ನೇಚರ್ ಇರುತ್ತೆ. ಬಟ್ CD-ROM ಅಂತಕ್ಕಂಥದ್ದು ಏನಿದೆ ಅದು ವೋಲಟೈಲ್ ಆಗಿರೋದಿಲ್ಲ. ಓಕೆನಾ? ಆದ್ದರಿಂದ ಆಪ್ಷನ್ ದಟ್ ಮೀನ್ಸ್ ಎ ಏನಿದೆ ಈ ಒಂದು ಪ್ರಶ್ನೆಗೆ ಸರಿಯಾಗುತ್ತೆ. ಸೆಕೆಂಡರಿ ಸ್ಟೋರೇಜ್ ಅಂತ ಬಂದಾಗ CD-ROM ಇಸ್ ದ ಸೆಕೆಂಡರಿ ಒನ್. ಓಕೆ, ನೆಕ್ಸ್ಟ್ 21ನೇ ಪ್ರಶ್ನೆ. ವಾಟ್ ಈಸ್ ದ ಫಂಕ್ಷನ್ ಆಫ್ ಅನ್ ಔಟ್ಪುಟ್ ಡಿವೈಸ್? ಔಟ್ಪುಟ್ ಡಿವೈಸ್ನ ಕಾರ್ಯ ಏನು? ಆಪ್ಷನ್ ಎ ಟು ಸೆಂಡ್ ಡಾಟಾ ಟು ದಿ ಕಂಪ್ಯೂಟರ್. ನೋ, ಔಟ್ಪುಟ್ ಡಿವೈಸ್ನ ಕಾರ್ಯ ಅಲ್ಲ, ಅದು ಇನ್ಪುಟ್ ಡಿವೈಸಸ್ನ ಕಾರ್ಯ. ಟು ಸೆಂಡ್ ದ ಡಾಟಾ ಟು ಕಂಪ್ಯೂಟರ್ ಯಾವುದು? ಡಾಟಾವನ್ನು ಅಥವಾ ಇನ್ಸ್ಟ್ರಕ್ಷನನ್ನು ಸೆಂಡ್ ಮಾಡ್ತಕ್ಕಂಥದ್ದು ಯಾವುದು? ಇನ್ಪುಟ್ ಡಿವೈಸಸ್ಸು. ನೆಕ್ಸ್ಟ್ ಆಪ್ಷನ್ ಬಿ ಟು ಸ್ಟೋರ್ ದ ಡಾಟಾವನ್ನು ಸ್ಟೋರ್ ಮಾಡ್ತಕ್ಕಂಥ ಕೆಲಸ ಮಾಡುತ್ತಾ ಔಟ್ಪುಟ್ ಡಿವೈಸಸ್ನು. ಟು ಗಿವ್ ಔಟ್ಪುಟ್ ಟು ದಿ ಯೂಸರ್, ಹೌದಲ್ವಾ? ನಾವೇನು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀವಿ ಆ ಇನ್ಸ್ಟ್ರಕ್ಷನ್ನ ತಗೊಂಡು ಪ್ರೊಸೆಸಿಂಗ್ ಮಾಡಿ ನಮ್ಗೆ ಬೇಕಾಗಿರ್ತಕ್ಕಂಥ ಇನ್ಫಾರ್ಮೇಷನ್ ನಮಗೆ ಡಿಜಿಟಲ್ ರೂಪದಲ್ಲಿ ಕೊಡ್ತಕ್ಕಂಥದ್ದು. ಅದರಿಂದ ಟು ಗಿವ್ ಔಟ್ಪುಟ್ ಟು ದಿ ಯೂಸರ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಎಸ್. ಹಾಗಾದರೆ ಔಟ್ಪುಟ್ ಸಾಧನದ ಪ್ರಮುಖ ಕಾರ್ಯ ಏನು? ಬಳಕೆದಾರರಿಗೆ ಬೇಕಾಗಿರ್ತಕ್ಕಂತಹ ವಿಚಾರವನ್ನು ಅಂದರೆ ಇನ್ಫಾರ್ಮೇಷನನ್ನು ಔಟ್ಪುಟ್ ಕೊಡುತ್ತೆ. ನೆಕ್ಸ್ಟ್ 22ನೇ ಪ್ರಶ್ನೆ. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಎ ಪಾರ್ಟ್ ಆಫ್ ದಿ CPU? CPU ನ ಪಾರ್ಟ್ ಯಾವುದಲ್ಲ ಅಂತ ಕೇಳ್ತಾ ಇದ್ದಾರೆ. ಅರ್ಥಮೆಟಿಕಲ್ ಲಾಜಿಕ್ ಯೂನಿಟಾ, ಮೆಮೊರಿನ, ಕಂಟ್ರೋಲಿಂಗ್ ಯೂನಿಟಾ, ಡಿಸ್ಕ್ ಡ್ರೈವ್? ನೋಡಿ, ಈ ಮೂರು ಇರ್ತದೆ. ALU ಇರುತ್ತೆ, ಆ ಮೆಮೊರಿ ಯೂನಿಟ್ ಇರುತ್ತೆ, ಮತ್ತು ಕಂಟ್ರೋಲಿಂಗ್ ಯೂನಿಟ್ ಇರುತ್ತೆ. ಯಾವುದಿರೋದಿಲ್ಲ ಅಂತ ಕೇಳ್ತಿರೋದು. ನೋಡಿ, ಈಸ್ ನಾಟ್ ಎ ಪಾರ್ಟ್ ಆಫ್ CPU. ದಟ್ ಮೀನ್ಸ್ ಡಿಸ್ಕ್ ಡ್ರೈವ್ ಅಂತಕ್ಕಂಥದ್ದು ಇರೋದಿಲ್ಲ. ಆದ್ದರಿಂದ ಇದಕ್ಕೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಎಸ್. ಮುಂದಿನ ಒಂದು ಪ್ರಶ್ನೆ 22ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು CPU ನ ಭಾಗವಲ್ಲ? ಆಲ್ರೆಡಿ ಮಾತಾಡಿದ್ದೀವಿ, ಯಾವುದು ಭಾಗ ಆಗಿರೋದಿಲ್ಲ ಅಂತಂದರೆ ಡಿಸ್ಕ್ ಡ್ರೈವ್. ನೆಕ್ಸ್ಟ್ 23ನೇ ಪ್ರಶ್ನೆ. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಎ ಸಿಸ್ಟಮ್ ಸಾಫ್ಟ್ವೇರ್? ಈ ಕೆಳಗಿನವುಗಳಲ್ಲಿ ಯಾವುದು ಸಿಸ್ಟಮ್ ಸಾಫ್ಟ್ವೇರ್ ಅಲ್ಲ ಅಂತೇಳಿ. ನೋಡಿ, ಫಾರ್ ಎಕ್ಸಾಂಪಲ್ ಆಪ್ರೇಟಿಂಗ್ ಸಿಸ್ಟಮ್ ಅಂತ ತೊಗೊಂಡಾಗ, ಈಗ ಮೊಬೈಲನ್ನು ತಗೊಂಡಾಗ ಒಂದು OS ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಅದರಲ್ಲಿ ವೇರಿಯಸ್ ಕಂಪನೀಸ್ OSಗಳಿರ್ತವೆ. ಫಾರ್ ಎಕ್ಸಾಂಪಲ್ ಆ್ಯಪಲಿಂದ ಇರುತ್ತೆ, ಅವ್ರದ್ದೇ ಆಗಿರ್ತಕ್ಕಂಥ OS ಇದೆ. ನೆಕ್ಸ್ಟ್ ಈಗ ಕಂಪೈಲರ್ ಕೂಡ ಅದರಲ್ಲಿ ಇರುತ್ತೆ, ಇಂಟರ್ಪ್ರಿಟರ್ ಕೂಡ ಇರುತ್ತೆ. ಬಟ್ MS ಆಫೀಸ್ ಅಂತಕ್ಕಂಥದ್ದು ಇರೋದಿಲ್ಲ. ಅರ್ಥ ಆಗ್ತಿದೆಯಾ? ಈಗ MS ಪವರ್ ಪಾಯಿಂಟ್ ಆಗಿರ್ಬೋದು, MS ವರ್ಡ್ ಆಗಿರ್ಬೋದು, MS ಎಕ್ಸೆಲ್ ಆಗಿರ್ಬೋದು. ಸೊ ಇವೆಲ್ಲ ಏನಾಗಿರುತ್ತೆ? ಸಿಸ್ಟಮ್ಸ್ ಸಾಫ್ಟ್ವೇರ್ ಆಗಿರೋದಿಲ್ಲ ಅಂತಕ್ಕಂಥದ್ದು. ಆದ್ದರಿಂದ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಸಾಫ್ಟ್ವೇರ್. ಹಾಗಾದರೆ ಇದು MS ಆಫೀಸ್ ಆದ್ರಲ್ಲಿ ಬರುತ್ತೆ, ಅಪ್ಲಿಕೇಶನ್ ಸಾಫ್ಟ್ವೇರಲ್ಲಿ ಬರುತ್ತೆ. ಓಕೆನಾ? ನೆಕ್ಸ್ಟ್ 23ನೇದು ನೋಡಿ. ಈ ಕೆಳಗಿನವುಗಳಲ್ಲಿ ಯಾವುದು ಸಿಸ್ಟಮ್ ಸಾಫ್ಟ್ವೇರ್ ಅಲ್ಲ? ಮಾತಾಡಿದ್ವಿ, MS ಆಫೀಸ್. ನೆಕ್ಸ್ಟ್ 24ನೇ ಪ್ರಶ್ನೆ. ವಾಟ್ ಈಸ್ ದ ನೇಮ್ ಗಿವನ್ ಟು ದಿ ಇನ್ಪುಟ್ ಔಟ್ಪುಟ್ ಡಿವೈಸಸ್ ಅಂಡ್ ಎಕ್ಸ್ಟರ್ನಲ್ ಸ್ಟೋರೇಜ್ ಮೀಡಿಯಾ ಟುಗೆದರ್? ನೋಡಿ, ನಾವು ಇನ್ಪುಟ್ ಔಟ್ಪುಟ್ ಡಿವೈಸಸ್ನ ಒಳಗೊಂಡಂತೆ ಎಕ್ಸ್ಟರ್ನಲ್ ಸ್ಟೋರೇಜ್ ಡಿವೈಸಸ್ ಏನಿರುತ್ತೆ, ಅದು ಪೆನ್ ಡ್ರೈವ್ ಆಗಿರ್ಬೋದು, ಹಾರ್ಡ್ ಡಿಸ್ಕ್ ಆಗಿರ್ಬೋದು, ಇವುಗಳನ್ನ ನಾವೇನಂತ ಕರಿತೀವಪ್ಪ ಅಂತಂದರೆ ಪೆರಿಪೆರಲ್ಸ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಪೆರಿಪೆರಲ್ಸ್ ಅಂತ ಕರಿತೀವಿ. ಓಕೆ, 25ನೇ ಪ್ರಶ್ನೆ ನೋಡೋಣಾಗಾದರೆ. ಎಸ್. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಎ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಕಂಪ್ಯೂಟರ್? ಕಂಪ್ಯೂಟರ್ನ ಮೂಲಭೂತ ಲಕ್ಷಣ ಯಾವುದಲ್ಲ ಅಂತ ಕೇಳ್ತಾ ಇದ್ದಾರೆ. ಸ್ಪೀಡ, ಅಕ್ಯುರೇಸಿನ, ಇಂಟೆಲಿಜೆನ್ಸ, ಸ್ಟೋರೇಜ್? ನೋಡಿ, ಕಂಪ್ಯೂಟರಲ್ಲಿ ಸ್ಪೀಡ್ ಇರುತ್ತೆ, ಅಕ್ಯುರೇಸಿನೂ ಇರುತ್ತೆ, ಸ್ಟೋರೇಜು ಕೂಡ ಇರುತ್ತೆ. ಈಗಿನ ಕಂಪ್ಯೂಟರ್ಗಳಲ್ಲಿ ಇಂಟೆಲಿಜೆನ್ಸು ಕೂಡ ಈಗ ಇಂಪ್ಲಿಮೆಂಟ್ ಆಗ್ತಾ ಇದೆ. ಬಟ್ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಇಂಟೆಲಿಜೆನ್ಸ್ ಆಗುತ್ತೆ. ಇಂಟೆಲಿಜೆನ್ಸ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಇಂಟೆಲಿಜೆನ್ಸ್ ಏನಾಗ್ತಿರುತ್ತೆ? ಕಂಪ್ಯೂಟರ್ ಟು ಕಂಪ್ಯೂಟರು ನಮ್ಮ ಮೇನಾಗಿ ಬಳಸಿದಾಗ ಒಂದು ಕಂಪ್ಯೂಟರ್ ಒಂದು ಸ್ಪೀಡನ್ನು ತೋರಿಸಿ. ಫಾರ್ ಎಕ್ಸಾಂಪಲ್, ನಾವು ಜನ್ರೇಷನ್ಸ್ ಆಫ್ ಕಂಪ್ಯೂಟರ್ ಮಾತಾಡಬೇಕಾದ್ರೆ ಆ ಫಸ್ಟ್ ಜನ್ರೇಷನ್ಸಲ್ಲಿ ಸ್ಪೀಡ್ ಸ್ವಲ್ಪ ಕಡಿಮೆ ಆಯಿತು, ಸೆಕೆಂಡ್ ಜನ್ರೇಷನ್ಸಲ್ಲಿ ಸ್ವಲ್ಪ ಸ್ಪೀಡ್ ಜಾಸ್ತಿ ಆಗ್ತಾ ಹೋಯಿತು, ಹೌದು ತಾನೆ? ನೆಕ್ಸ್ಟ್ ಅಕ್ಯುರೇಸಿಯಿಂದ ಕೆಲಸ ಮಾಡುತ್ತೆ ಕಂಪ್ಯೂಟರ್. ಬಟ್ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಇಂಟೆಲಿಜೆನ್ಸ್ ಆಗುತ್ತೆ. ಓಕೆ,
ಎಸ್ 25ನೇ ಪ್ರಶ್ನೆ ಬುದ್ಧಿವಂತಿಕೆ. ನೆಕ್ಸ್ಟ್, ವಿಚ್ ಯೂನಿಟ್ ಪರ್ಫಾರ್ಮ್ಸ್ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕಲ್ ಆಪರೇಷನ್ಸ್. ಸೊ ನಿಮಗೆ ಕ್ವಶನ್ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಬಟ್ ಇಲ್ಲಿ ನೋಡಿ ಕೆಳಗಿನಲ್ಲಿ ಯಾವುದು ಕಂಪ್ಯೂಟರ್ನ ಲಕ್ಷಣವಲ್ಲ ಅಂತ ಕೊಂಡಾಗ ವೇಗ ಇರುತ್ತೆ, ನಿಖರತೆ ಇರುತ್ತೆ, ಬಟ್ ಸಂಗ್ರಹಣೆ ಇರುತ್ತೆ. ಬಟ್ ಬುದ್ಧಿವಂತಿಕೆ ಅಂತಕ್ಕಂಥದ್ದು, ಫಾರ್ ಎಕ್ಸಾಂಪಲ್ ನೀವು ಚಾಟ್ ಜಿ ಪಿ ಟಿನೇ ಕನ್ಸಿಡರ್ ಮಾಡಿ. ಈಗ ಬಂದಿರತಕ್ಕಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚಾಟ್ ಜಿ ಪಿ ಟಿ ಆಗಿರ್ಬೋದು, ಜೆಮಿನೈನ್ ಆಗಿರ್ಬೋದು, ಇವುಗಳೆಲ್ಲ ನಾವು ಪ್ರಾಂಪ್ಟ್ ಕೊಟ್ಟಂಗೆ ಕೊಡುತ್ತದಷ್ಟೇ. ಬಟ್ ಕೆಲವೊಂದು ಸಲ ಅದು ಕೂಡ ಏನು ಮಾಡುತ್ತೆ, ತಪ್ಪು ಮಾಡುತ್ತೆ. ಓಕೆ, ಆ ಸ್ಪೆಲ್ಲಿಂಗ್ ಮಿಸ್ಟೇಕ್, ಕನ್ನಡದಲ್ಲಿ ಕೊಟ್ಟ ಕನ್ನಡ ಎಕ್ಸಾಕ್ಟ್ ಕನ್ನಡ ಬರಲ್ಲ. ಬುದ್ಧಿವಂತಿಕೆ ನೋಡಿ, ಮನುಷ್ಯರ ಭಾವನೆಗಳೇ ಇರ್ತವೆ, ಮನುಷ್ಯರಿಗೆ ಭಾವನೆಗಳಿರ್ತವೆ, ಬುದ್ಧಿವಂತಿಕೆ ಇರುತ್ತೆ. ಈಗ ನಾವು ಯಾವುದೋ ಫಾರ್ ಎಕ್ಸಾಂಪಲ್ ನಾವು ಒಂದು ಚಾಟ್ ಜಿ ಪಿ ಟಿನ ಆಗಿರ್ಬೋದು, ಜೆಮಿನೈನ್ ಆಗಿರ್ಬೋದು, AI ಟೂಲ್ಸ್ಗಳನ್ನ ಒಳ್ಳೆ ಪರ್ಪಸ್ ಯೂಸ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಬುದ್ಧಿವಂತಿಕೆ ಅದಲ್ವ, ಅದರಲ್ಲಿ ಎಥಿಕ್ಸ್ ಇರುತ್ತೆ. ಬಟ್ ಕಂಪ್ಯೂಟರ್ ಅಂತ ಬುದ್ಧಿವಂತಿಕೆ ಅಂತ ಕನ್ಸಿಡರ್ ಮಾಡಿದ್ರೆ ಇದು ಒಳ್ಳೆ ಕೆಲಸಕ್ಕೆ ಮಾಡ್ತಾರಾ, ಕೆಟ್ಟ ಕೆಲಸಕ್ಕೆ ಮಾಡ್ತಾರಾ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋ ಬುದ್ಧಿವಂತಿಕೆ ಆ ಒಂದು ಪಾಯಿಂಟಲ್ಲಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಂದಾಗ ಇಂಟೆಲಿಜೆನ್ಸ್ ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಸರಿ ಆಗುತ್ತೆ, ಕಂಪ್ಯೂಟರ್ನ ಲಕ್ಷಣವಲ್ಲ. ಅರ್ಥ ಆಗ್ತಿದೆಯಾ? ಎಸ್. ಮುಂದಿನ ಒಂದು ಪ್ರಶ್ನೆ, ವಿಚ್ ಯೂನಿಟ್ ಪರ್ಫಾರ್ಮ್ಸ್ ಎ ಅರ್ಥಮೆಟಿಕಲ್ ಲಾಜಿಕಲ್ ಆಪರೇಷನ್ಸ್ ಅಂತ ನೋಡಿದಾಗ ALU ಇಸ್ ಎ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಹೆಸರಲ್ಲೇ ಇದೆ, ನಮ್ಮ ಕ್ಯಾಲ್ಕುಲೇಷನ್ಸು ಮತ್ತು ಲಾಜಿಕಲ್ ಆಪರೇಷನ್ಸು ಎಲ್ಲ ಆಗ್ತಕ್ಕಂಥದ್ದು ಕಂಪ್ಯೂಟರ್ನ ಯಾವ ಯೂನಿಟಲ್ಲಿ ಅಂತಂದರೆ ALU, ಅರ್ಥಮೆಟಿಕಲ್ ಲಾಜಿಕ್ ಯೂನಿಟ್. ವಿಚ್ ಯೂನಿಟ್ ಪರ್ಫಾರ್ಮ್ಸ್ ದ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕಲ್ ಆಪರೇಷನ್ಸ್ ಅಂದರೆ ALU. ಕಂಟ್ರೋಲಿಂಗ್ ಯೂನಿಟ್ ಆಗೋದಿಲ್ಲ. ಕಂಟ್ರೋಲಿಂಗ್ ಯೂನಿಟ್ ಏನು ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ, ಇನ್ಸ್ಟ್ರಕ್ಷನ್ನ ಕಂಟ್ರೋಲ್ ಮಾಡಾದಮೇಲೆ ಡೈರೆಕ್ಷನ್ ಮಾಡುತ್ತೆ. ನೀವು ಕಾರ್ಯವನ್ನು ಎಲ್ಲಿ ಮಾಡಬೇಕು, ಯಾವ ಇನ್ಸ್ಟ್ರಕ್ಷನ್ಸ್ ಎಲ್ಲಿ ನಡೀಬೇಕು ಅಂತಕ್ಕಂಥದ್ದನ್ನ ಕಂಟ್ರೋಲ್ ಮಾಡಿ ಡೈರೆಕ್ಷನ್ ಮಾಡುತ್ತೆ. ಮೆಮೊರಿ ಯೂನಿಟ್ ಏನು ಮಾಡುತ್ತೆ, ಪ್ರೊಸೆಸಿಂಗ್ ಆಗಿರ್ತಕ್ಕಂಥ ಡಾಟಾವನ್ನು ಸ್ಟೋರೇಜ್ ಮಾಡ್ತಕ್ಕಂಥ ಕೆಲಸ ಮಾಡುತ್ತೆ. ಇನ್ಪುಟ್ ಮುಖಾಂತರ ನಾವು ಇನ್ಸ್ಟ್ರಕ್ಷನ್ ಕೊಡ್ತೀವಿ, ಅದು ಗೊತ್ತಿದೆ. ಬಟ್ ಇಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ALU ಆಗುತ್ತೆ, ಅರ್ಥಮೆಟಿಕಲ್ ಲಾಜಿಕಲ್ ಆಪರೇಷನ್ಸ್. ನೆಕ್ಸ್ಟ್ 26ನೇ ಪ್ರಶ್ನೆ ನೋಡಿ, ಅಂಕಗಣಿತ ಮತ್ತು ತಾರ್ಕಿಕ ಕಾರ್ಯಾಚರಣೆಗಳನ್ನು ನಿರ್ವಹಿಸುವಂಥ ಘಟಕ ಯಾವುದು? ಇದೇ ಮೇನ್ ಆಗಿ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ. ನೆಕ್ಸ್ಟ್ ಬರುತ್ತೆ 27ನೇ ಪ್ರಶ್ನೆ, ವಿಚ್ ಮೆಮೊರಿ ಈಸ್ ವೋಲೆಟೈಲ್ ಇನ್ ನೇಚರ್. ವೋಲೆಟೈಲ್ ಅಂದ್ರೆ ಏನು, ಅಳಿಸಿ ಹೋಗೋದು ಅಂತ ಅರ್ಥ. ಎರೇಸಬಲ್ ಮೆಮೊರಿ ಲಾಂಗ್ ಟೈಮ್ ಇರಲ್ಲ, ಟೆಂಪ್ರವರಿ ಆಗಿರುತ್ತೆ ಅಂತಕ್ಕಂಥದ್ದು. ಹಾಗಾದರೆ ರೋಮ, ಹಾರ್ಡ್ ಡಿಸ್ಕ, ರ್ಯಾಮ, CD ರೋಮ ಅಂತ ನೋಡ್ತಾ ಹೋಗೋದಾದರೆ ಇಲ್ಲಿ ರ್ಯಾಮ್ ಅಂತಕ್ಕಂಥದ್ದು ಏನಿದೆ, ರ್ಯಾಂಡಮ್ ಅಸೆಸ್ ಮೆಮೊರಿ, ಇಟ್ ಈಸ್ ವೋಲೆಟೈಲ್ ಇನ್ ನೇಚರ್ ಅಂತ ಹೇಳ್ತೀವಿ. ಓಕೆ, ಬಾಷ್ಪಶೀಲವಾಗಿರುತ್ತೆ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಸೊ ವೋಲೆಟೈಲ್ ಇಸ್ ದ ಬೆಸ್ಟ್ ಫಾರ್ ದಿ ರಿಮೆಂಬರಿಂಗ್ ಪರ್ಪಸ್. ನಾವು ನೆನ್ಪಿಟ್ಕೊಳ್ಳೋಕ್ಕೋಸ್ಕರ ಈಸಿ ಆಗಿರ್ತಕ್ಕಂಥ ಪದ ವೋಲೆಟೈಲ್. ಆದ್ದರಿಂದ ಕಂಪ್ಯೂಟರನ್ನು ನಾವು ಇಂಗ್ಲೀಷ್ ವರ್ಡ್ಸಲ್ಲಿ ಕನ್ನಡದಲ್ಲಿ ಅರ್ಥ ಮಾಡ್ಕೋಬೇಕಂತ ಹೇಳ್ತೀವಿ. ಓಕೆ, ಎಸ್. ಹಾಗಾದರೆ 27ನೇ ಪ್ರಶ್ನೆ ಸರಿಯಾಗಿರ್ತಕ್ಕಂಥ ಉತ್ತರ ರ್ಯಾಮ್ ಆಗುತ್ತೆ. ನೆಕ್ಸ್ಟ್ 28ನೇ ಪ್ರಶ್ನೆ ನೋಡೋಣ, ವಿಚ್ ಮೆಮೊರಿ ಈಸ್ ಫಾಸ್ಟೆಸ್ಟ್ ಮೆಮೊರಿ ಅಂತ ನೋಡಿದಾಗ ಈ ಒಂದು 4 ಆಪ್ಷನ್ಸಲ್ಲಿ ಕ್ಯಾಶ್ ಮೆಮೊರಿ ಏನಿದೆ ತುಂಬ ಫಾಸ್ಟೆಸ್ಟ್ ಮೆಮೊರಿ ಆಗಿರುತ್ತೆ. ಓಕೆ, ರಿಜಿಸ್ಟರ್ಗಿಂತ ಇಲ್ಲಿ ರಿಜಿಸ್ಟರ್ಸ್ ಇಲ್ಲ, ಆದ್ದರಿಂದ ಕ್ಯಾಶ್ ಮೆಮೊರಿ ಇಸ್ ದ ಫಾಸ್ಟೆಸ್ಟ್ ಮೆಮೊರಿ. ನೆಕ್ಸ್ಟ್ 28ನೇ ಪ್ರಶ್ನೆ, ಯಾವ ಮೆಮೊರಿ ವೇಗವಾಗಿರ್ತದೆ? ಸೇಮ್ ಕನ್ನಡದಲ್ಲಿದೆ. ನೆಕ್ಸ್ಟ್ 29ನೇ ಪ್ರಶ್ನೆ, ಸ್ಟೋರೇಜಿಂಗಲ್ಲಿ ಬರ್ತದೆ ಇದು. 1 byte ಈಸ್ ಈಕ್ವಲ್ ಟು 4 bits, 6 bits, 8 bits, 16 bits. ಸೊ ಆಲ್ರೆಡಿ ಕ್ಲಾಸ್ ಮಾಡಿದ್ದೀವಿ. 1 byte ಈಸ್ ಈಕ್ವಲ್ ಟು 8 bits ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ನಾವು ಈ PDF ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ, ಡೌನ್ಲೋಡ್ ಮಾಡಿಕೊಂಡು ನೋಡ್ಕೋಬೋದು ಅಂತಕ್ಕಂಥದ್ದು. ಓಕೆ ಡಿಯರ್ ಆಸ್ಪಿರೆಂಟ್ಸ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾವು ಕಂಪ್ಯೂಟರ್ ಮೇಲೆ ಪ್ರಶ್ನೆಗಳು ಹೇಗೆ ಬರ್ತಾವೆ ಅನ್ನೋದನ್ನು ಡಿಸ್ಕಷನ್ ಮಾಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಮತ್ತಿನ್ನೊಂದಿಷ್ಟು MCQs ಒಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸಾಧನ ಶಂಕರ ಅಕಾಡೆಮಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ. ಯಾವಾಗಲೂ ನಿಮ್ಮ ಪ್ರೋತ್ಸಾಹ ನಮ್ಮ ಸಾಧನ ಶಂಕರ ಅಕಾಡೆಮಿ ಮೇಲೆ ಇರಲಿ ಅಂತ ಹೇಳ್ತಾ ನನ್ನ ಕ್ಲಾಸ್ನ ಇವಾಗ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ.